ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇಡೀ ವಿಶ್ವಾದ್ಯಂತ ನಾಳೆ ನಮ್ಮ ಕನ್ನಡದ ಹೆಮ್ಮೆಯ ನಟ ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ಗೂ ಮುನ್ನ ಯಶ್ ಅವರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಹೇಳೋದಾದ್ರೆ, ಟಾಕ್ಸಿಕ್ ಸಿನಿಮಾದ ಭಾರಿ ಕುತೂಹಲ ಹುಟ್ಟಾಕಿರುವಂತಹ ಟಾಕ್ಸಿಕ್ ಸಿನಿಮಾ ಇಡೀ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದೀಗ ಬರ್ತಾ ಇರುವಂತಹ ವರದಿ ನೋಡೋದಾದ್ರೆ ನಿಜಕ್ಕೂ ಕೂಡ ಖುಷಿ ಅನ್ಸುತ್ತೆ. ಎಲ್ಲಾ ಸಿನಿಮಾಗಳ ದಾಖಲೆಗಳನ್ನ ಸರಿಗಟ್ಟಿರುವಂತಹ ವರದಿ ಬರ್ತಾ ಇದೆ. ಏನದು ಅನ್ನೋದನ್ನ ನೋಡೋದಾದ್ರೆ, ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ವಿಚಾರವಾಗಿ ಕೂಡ ಈ ಟಾಕ್ಸಿಕ್ ಸಿನಿಮಾ ಎಲ್ಲಾ ಸಿನಿಮಾಗಳ ದಾಖಲೆಗಳನ್ನ ಸರಿಗಟ್ಟಿರುವಂತಹ ವರದಿ ಇದೀಗ ಬರ್ತಾ ಇರುವಂತದ್ದು. ಜೊತೆಯಲ್ಲಿ ನಾಳೆ ಏನ್ ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ರಿಲೀಸ್ಗೂ ಮುನ್ನ ಭಾರಿ ಕುತೂಹಲ ಹುಟ್ಟಾಕಿರುವಂತಹ ಸಿನಿಮಾ ಇದು. ಭಾರಿ ನಿರೀಕ್ಷಿತ ಸಿನಿಮಾ ಕೂಡ. ಜನ ಪ್ರೇಕ್ಷಕರನ್ನ, ಇಡೀ ವಿಶ್ವಾದ್ಯಂತ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿರುವಂತಹ ಭಾರಿ ಕುತೂಹಲ ಹುಟ್ಟಾಕಿರುವಂತಹ ನಿರೀಕ್ಷಿತ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ರಿಲೀಸ್ಗೂ ಮುನ್ನ ಇವತ್ತು ಯಶ್ ಅವರು ಅಪಾರವಾಗಿ ನಂಬಿಕೆ ಇಟ್ಟು ಬರ್ತಾ ಇರುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ಇವತ್ತು ಭೇಟಿ ಕೊಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಸೊ ಧರ್ಮಸ್ಥಳದಲ್ಲಿ ನಿಂತು ಯಶ್ ಅವರು ಆಡಿರುವಂತಹ ಮಾತುಗಳೇನು, ಆ ವಿಡಿಯೋ ತೋರಿಸ್ತೀವಿ ನೋಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರೂ ಮೇಲೆ. ಅದಕ್ಕೆ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರ್ತೀನಿ. ಪ್ರತಿ ಸಲ, ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ, ಜನಗಳ ಆಶೀರ್ವಾದ ನಮ್ಮಲ್ಲಿ. ಬುಕ್ಕಿಂಗ್ಸಲ್ಲಿ ಒಂದು ದಾಖಲೆ ಬರೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಜನಗಳದ್ದು, ದೇವ್ರದ್ದು, ನಮ್ದೇನಿಲ್ಲ. ಕೆಲಸ ಮಾಡಿದ್ದೀವಿ ಅಷ್ಟೇ. ಸರ್ ಅಲ್ಲೇ ಮೊಬೈಲ್ ಯಾರು ಮುಂದೆ ಕ್ಯಾಮರಾ. ದೇವಸ್ಥಾನ ಎಲ್ಲರಿಗೂ ಒಳ್ಳೇದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರೂ ಮೇಲೆ. ನಾಳೆ ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರ್ತೀನಿ. ಪ್ರತಿ ಸಲ, ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ, ಜನಗಳ ಆಶೀರ್ವಾದ ನಮ್ಮಲ್ಲಿ. ಬುಕ್ಕಿಂಗ್ಸಲ್ಲಿ ಒಂದು ದಾಖಲೆ ಬರೀತಾ ಇದೆ, ಇದ್ರ ಬಗ್ಗೆ ದಾಖಲೆ ಬರೀತಿದೆ. ಎಲ್ಲ ಜನಗಳದ್ದು, ದೇವ್ರದ್ದು, ನಮ್ದೇನಿಲ್ಲ. ಕೆಲಸ ಮಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.